ನೋಡ್ಲಿ ಹೇಳ ಮಾಡ್ತಂಗದ ನೋಡಿ ಎರಡು ಜೋಡಿ ಪರವಕ್ಕ ಶಂಕರ ನಾಚಾಡ್ತಾನ ಈ ಹುಡಿ ಒಟ್ಟ ನಾಚಾಡಂಗಿಲ್ಲ ನೋಡ ನಾಚಾಡೋದು ಪಾಚಾಡೋದು ನಮ್ಮ ಕಾಲದಾಗಿತ್ತು ಈಗ ಅಯ್ಯ ನಾಚಿಗೆ ಮೂರೇ ಮೈಲೆ ಆಚಿಗೆ ಅಂತಂತಾರ ಈಗ ನಾರು ಫೋಟೋಗ್ರಾಫರ್ ಅಂಕರು ಇಲ್ಲ ಚಂದಾಗ ನಗರಿ ಏನ್ ಚಂದ ನಗ ಹುಡುಗ ನೀನ ಆ ಹುಡುಗಿ ನಾಚಾಡಕೊಂಡಂಗಿಲ್ಲ ನೀ ಯಾಕೆ ನಾಚಾಡಕತ್ತಿ ಯಾಕ್ಲ ಶಂಕರ ನಗಾಕ ರೊಕ್ಕ ಬೇಕನ ಒಂದಿಟ್ಟು ನಗು ನಗಾಕತ್ತಿನಲ್ಲಿ ಬೇ ಅತ್ತಿ ಅಷ್ಟಕ್ಕೆ ನಾಚಾಡ್ತಿಲ್ಲ ಆಕಿ ನೀನ್ ಹೆಂಡತಿ ಈಗ ಹೆಗಲ ಮೇಲೆ ಕೈ ಹಾಕ್ಲ ಎಲ್ಲ ಹೇಳ್ಕೊಡ್ಬೇಕನ ಬಿಡಲ್ಲೇ ನನ್ನ ಮಗ ಅಂತದಲ್ಲವ ಈಗಿನ ಹುಡುಗರು ಗತಿ ನನ್ನ ಮಗ ಅಲ್ಲ ನನ್ನ ಮಗ ಭಾಳ ಅಂದ್ರೆ ಭಾಳ ನಾಚಿ ಸ್ವಭಾವ ಅದನ ಮಂದಿ ಹುಡುಗರ ಗತಿ ಅಲ್ಲವ ಎಲ್ಲಾರಿತ್ತ ನೋಡ್ರಿ ಒಂದು ಸೆಲ್ಫಿ ತಕ್ಕೊನ ಫೋಟೋ ಹೊಡ್ಕೊಳೋ ಸಾಕು ನೋಡ್ರಿ ಹೊಂಡುನು ಪರಕ್ಕ ತಡಿ ಹೋಗುನು ಊರೆಲ್ಲಿ ಓಡಿ ಹೋಗಂಗಿಲ್ಲ ಅಲ್ಲೇ ಇರ್ತತಿ ಪಾಪ ಅವು ಹುಡುಗರಿಗೆ ಆಸೆ ಆಕಾಂಕ್ಷೆ ಇರಂಗಿಲ್ಲನ ತಡಿ ಒಂದಿಟ್ಟು ಬೇರೆ ಬೇರೆ ಪೋಸ್ನ ಫೋಟೋ ತೆಗಿನು ಯವ್ವ ನನಗಂಕ್ರು ಎದಿನ ಜಲ್ ಅನ್ನಕತ್ತವ ಯವ್ವ ಇವ್ರಪ್ಪ ಬಂದು ಏನು ವ್ಯವಸ್ಥಾನೋ ಏನು ಅನಿಸ್ಬಿಟ್ಟತ್ಲಿ ಸಾವಿತ್ರಿ ಏ ನಿಲ ನೀ ಅದಕ್ಕೆ ಹೆದರಕತ್ತಿ ನಿನ್ನ ಗಂಡ ಬರ್ತಾನ ಅಂತೇಳಿ ಹೆದರಕತ್ತೇನ ಹೆದರಬೇಡ ಎಲ್ಲ ಮುಗಿದ ಹೋಗಿತ್ತು ಯಾಕೆ ತಲೆ ಕೆಡಿಸ್ಕೊಂತಿ ಬಾ ಹಾರಾಡಕತ್ನಂದ್ರೆ ಏಕ್ ಮಾಡ್ದೋ ತುಕಡ ಡ್ರೈವರ್ ಕೊಟ್ಬಿಡ್ತೀನಿ ಅಂತ ಹೇಳ್ಬಿಡು ನಿಂದೇನೈತಿ ಅವ್ನು ಕೂಡಿದ್ದು ಏನು ಮಾಡ್ತಿ ಪರಕ್ಕ ಹೆಂಗೆ ಮಾತಾಡ್ಬೇಕು ನೋಡಿ ಇದು ಮತ್ತೆ ಇನ್ನೇನು ಅಲ್ಲ ಮಕ್ಕಳ ಜೀವನದ ಬಗ್ಗೆ ಕಾಳಜಿ ಇರ್ಲಿಕ್ಕಂದ್ರೆ ಅಂಥವ್ನು ತಗೊಂಡು ಏನು ಮಾಡೋದು ಬರೀ ರೊಕ್ಕ 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 ಅಂತ ಬಡ್ಕೊಂಡ್ರೆ ರೊಕ್ಕ ಕಟ್ಟು ಬೆಂಕಿ ಹಚ್ಚಲಿ ರೊಕ್ಕ ರೊಕ್ಕ ನೋಡೋದ್ರೊಳಗೆ ಮಕ್ಕಳ ಜೀವನ ಹಾ ಮಾಡೋದನ್ನ ಎಲ್ಲಿ ಅದಾರ ಅವ್ರು ಎಲ್ಲಿ ಕಾಣವಲ್ರ ಮಂಡ್ ಮಗಾರಿ ತಗೊಂತೀನಿ ಇಲ್ಲಿಗೆ ಪರಕ್ಕ ನಿಲೋಕ ಮತ್ತ ಸಾವಿತ್ರಿ ಒಟ್ರು ಯುದ್ಧಕ್ಕೆ ತಯಾರಾರಿ ಬರಾಕತ್ತಾವ ಯುದ್ಧ ಮಾಡಾಕ ನೀವು ಯುದ್ಧ ಮಾಡ್ರಿ ನಾನು ವಿಡಿಯೋ ಮಾಡ್ತೀನಿ ವಿಡಿಯೋ ಮಾಡಿ ಯೂಟ್ಯೂಬ್ನಾಗ ಅಪ್ಲೋಡ್ ಮಾಡ್ತೀನಿ ನಮ್ಮವ್ವ ಈ ಜಗಳದ್ದು ಪಗಳದ್ದು ಇಂಥವೆಲ್ಲ ಮಸ್ತ್ ಟ್ರೆಂಡಿಂಗ್ ಕೆತ್ತು ಓಡ್ತಾವ ಈಗ ನೀನೊಂದು ಚಾನಲ್ ಚಾಲು ಮಾಡಿ ಒಂದು ವಿಡಿಯೋ ಹಾಕೇನೆ ಅದಕ್ಕೆ ಇದೊಂದು ವಿಡಿಯೋ ಹಾಕಿದ್ನ ವೈರಲ್ ಆಗ್ಬಿಡ್ತಂತ ಬಂದ್ರ 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 ಪರಕ್ಕ ಕತ್ತಿ ಕುರಾಣಿ ತತ್ತಿದಂದ್ರು ಏನೂ ತಂದೆ ಇಲ್ಲ ಅವರು ಬಾ ಮಾಡಿ ನೀಗಿರಕ್ಕಿಲ್ಲ ಅವನ್ ಎತ್ಕೊಂಡ್ ಬರಾಕ ಅದಕ್ಕೆ ಹಂಗ ಬಂದಾರ ನೀಲಿ ಏನ್ ಮಾಡಿದಿ ನೀನು ಐದ್ರ ಬಕ್ ಬಾಹರಿಲಿ ಕಣ್ ಕಾಣಂಗಿಲ್ಲ ನೀವು ಲಗ್ನ ಮಾಡ್ಯಾಳ ಆಕಿ ಮತ್ತೇನ್ ಮಾಡಿದಿ ಅಂತ ಕೇಳ್ತತ್ ನೋಡ ರೇ ನೀವು ಸುಮ್ಮಿರು ಎಷ್ಟು ದಿನದಿಂದ ಇದನ್ನ ಹರಸಾಸ ಇಟ್ಕೊಂಡಿದ್ದೇವ ವೈನಿ ಶಂಕರ ಅದು ಹೆಂಗ್ ತಾಳಿ ಕಟ್ಟಿಲ್ಲೇ ನನ್ನ ಮಾತು ಮೀರಕಿ ಹೆಂಗ್ ತಾಳಿ ಕಟ್ಟಿದಿ ಕೈಯ ತಾಳಿತು ಹೋಗಿ ಪ್ರೇಮಿ ಕೊಳಿ ಕಟ್ಟಿಬಿಟ್ಟ ಏನು ಕೇಳ್ತಾನೆ ಅಸಂಬಂಧ ಪ್ರಶ್ನೆನ ನೋಡೇನ ನೀ ಇಷ್ಟು ಮಾತಾಡಿದ್ರ ಒಬ್ಬರ ಕಮಕ್ ಕೈಮಕ್ ಅಂತಾರನ ನನ್ನ ಮಗಳ ಜೀವನ ಹಾ ಮಾಡಿಟ್ರಲ್ಲಿ ಯಾವಾಗ ಒಟ್ರು ಕೂಡಿ ನಾ ಏನ ಮೊದ್ಲೇಕ ನಿಮ್ಮ ಮನೆಗೆ ಹೆಣ್ಣು ಕೊಡ್ತೀನಿ ಅಂತ ಬಂದಿದ್ದಿಲ್ಲಪ್ಪ ಈಗ ನೋಡ ಎಲ್ಲ ಫಿಕ್ಸ್ ಮಾಡಿ ಎಲ್ಲ ಮಾಡಿ ನನ್ನ ಮಗಳು ಕೂಡ ಊರೆಲ್ಲ ಅಡ್ಡಾಡಿ ಈಗ ಈಕಿಗೆ ತಾಳಿ ಕಟ್ಟಿದ ನನ್ನ ಮಗಳ ಕತಿ ಹಂಗ ಮುಂದೆ ನನ್ನ ಮಗಳ ಲಗ್ನ ಯಾರಾಕರ ಲಗ್ನ ಮುರಿದು ಬಿದ್ದತ್ತಂದ್ರ ಮುಂದೆ ನನ್ನ ಮಗಳ ಲಗ್ನ ಯಾಕಾರ ಯಾರು ಯಾನ ನನಗದೇನು ಗೊತ್ತಿಲ್ಲ ನನ್ನ ಮಗಳ ಲಗ್ನ ಇವತ್ತು ಮಾಡಿಸ್ಬೇಕಂದ್ರೆ ಮಾಡಿಸಬೇಕು ಈಗ ಲಗ್ನ ಆಗಿಬಿಟ್ಟಾನ ಲಗ್ನ ಆದ ಹೊಳೆ ಲಗ್ನ ಆಗ್ಬೇಕನ ಲೇ ಹೊಲಕಟ್ಟ ನನ್ನ ಮಾತು ಮೀರಿ ಇಷ್ಟೆಲ್ಲ ಎಬ್ಬಿಸಿಬಿಟ್ಟೆ ಅಲ್ಲೇ ಹಿರೇ ಮಗನ ಲಗ್ನ ಹಿಂಗ ಮಾಡಿದಿ ಈ ಮಗಂದು ಹಿಂಗ ಮಾಡಿದಿ ನಾನು ನನ್ನ ಮಗನ ಭವಿಷ್ಯ ರೂಪ್ಸಾಕ ಇಷ್ಟೆಲ್ಲ ಮಾಡಿದ್ದೆ ಲೇ ಶಂಕರ ನಿಮ್ಮ ಮೌನ ಮಾತು ಕೇಳಿಯಲ್ಲ ನಿನಗೆ ಸಿಗೋದು ಚಂಬಲಿ ನಾ ಏನು ಹೇಳಿದ್ ನಿನಗ ಅಪ್ಪ ನನ್ನ ಸುಂದರಿ ಕಂಡ್ರೆ ಮೊದ್ಲೇಕ ಇಷ್ಟ ಇದ್ದಿದ್ದಿಲ್ಲಪ್ಪ ಮೊದ್ಲೇಕ ಹೇಳ್ಬೇಕಿತ್ತಪ್ಪ ಮದಿ ತಯಾರಿ ಎಲ್ಲ ಮಾಡಿ ಅಲ್ಲಿ ಕುಂತೀವಿ ನಾವು ಇಲ್ಲಿ ಬಂದು ನಿಮ್ಮ ಮಾವನ ಮಗಳ ಕುದಿಗೆ ತಾಯಿ ಕಟ್ಟಿದಿ ಇದೆ ಅಂತ ನ್ಯಾಯ ಅಷ್ಟು ಕೂಡ ನನಗೆ ಇಷ್ಟನೇ ಇದ್ದಿದ್ದಿಲ್ಲ ಅತ್ತಿ ನಮ್ಮ ಅಪ್ಪನ ಒತ್ತಾಯ ಮಾಡಿ ನನಗೆ ಲಗ್ನಕ್ಕೆ ಒಪ್ಪಿಸಿದ್ದ ಲೇ 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 ನೌಕರಿ ಹೊತ್ತುವ ನೌಕರಿ ಆಸೆ ಬಿಟ್ಟು ಬಿಡುದು ಇನ್ನ ಯಾ ನೌಕರಿ ಆಸೆ ಬಿಡುದು ನಾ ಅದಕ್ಕೆಲ್ಲ ರೊಕ್ಕ ಸಜ್ಜುವರಿ ಮಾಡೇನ ನನ್ನ ಮಗನ ನೌಕರಿ ಉಳಿಸ್ತೀನಿ ನಾನು ಮೊದ್ಲೇಕ ಒಳಗೆಲ್ಲ ಹುನ್ನಾರ ಇಟ್ಕೊಂಡು ಇದನ್ನ ಮಾಡ್ಯಾರ ಈಗ ನನ್ನ ಮಗಳ ಜೀವನ ಹೆಂಗೆ ಅನ್ನ ನೀ ಮಾತು ಕೊಟ್ಟಂಗ ನನ್ನ ಮಗಳಿಗೆ ನಿನ್ನ ಮಗನಿಗೆ ತಗೊಂತೀನಿ ಅಂತಿದ್ದಿ ಈಗ ತಗೊಳಬೇಕು ಅಲ್ಲ ಮಾದೇವಿ ಏನು ತಿಳಿದು ಮಾತಾಡ್ತಿ ಏನು ತಿಳಿಲಾರ್ದ ಮಾತಾಡ್ತಿ ಈಗ ಒಂದು ಲಗ್ನ ಆಗೈತಿ ಮತ್ತ ಲಗ್ನ ಮಾಡ್ತೀನಿ ಅಂತೀಯಲ್ಲ ಏನು ಚೆನ್ನಾಗಿದಿ ಪರವಾಕರ ಹಿಂದಕ್ಕೆಲ್ಲ ನನ್ನ ಮಗನ ಜೀವನ ಹಾಳು ಮಾಡಿಟ್ರಿ ಈಗೋ ಈ ಮಗನ ಜೀವನ ಹಾಳು ಮಾಡಿಟ್ರಲ್ಲ ನಾವು ನಿಮಗೇನು ಅಂತ ಅನ್ಯಾಯ ಮಾಡಿದ್ದು ನೋಡಪ್ಪ ನಾವಿನ್ನ ನಿಮ್ಮ ಮಗನ ಜೀವನ ಹಾಳು ಮಾಡಿಟ್ಟಿಲ್ಲ ಈಗ ಹುಡುಗ ಹುಡುಗಿ ಒಪ್ಕೊಂಡಾಗ ತಂದೆ ತಾಯಿ ಆದಾರು ಮುಂದೆ ನಿಂತು ಲಗ್ನ ಮಾಡಿಸ್ಬೇಕು ಅದು ಬಿಟ್ಟು
ಅವ್ರಿಗೆ ಇಷ್ಟ ಇರ್ಲಾರ್ದ ನೀ ಲಗ್ನ ಮಾಡಕ್ ಹೊಂಟಿದ್ದು ತಪ್ಪಲ್ಲನೇ ಅನ್ನ. ಬರೀ ರೊಕ್ಕಕ್ಕೋಸ್ಕರ ಮಗನ ಜೀವನ ಹಾಳು ಮಾಡಕ್ ಹೊಂಟಿದ್ದಿಲ್ಲ ಅನ್ನ. ನೀ ಮಾಡೋದು ಸರಿ ಅನ್ನ. ಕೆತ್ತಾರ ಸಂಕಟ ನಿಮ್ಗೇನ್ರಿ ಗೊತ್ತು? ದೇವ್ರು ಎಲ್ಲಾ ಕಡೆಯಿಂದ ನಿಮ್ಗೆ ಅನುಕೂಲ ಇಟ್ಟನ. ಅದಕ್ಕೆ ಇನ್ನೊಬ್ರು ಮನ್ಯಾಗ ತೆಗ್ ತೋಡಾಕತ್ತೀರಿ ನೀವು. ನಮ್ ಗೆಳತಿಯರಿಂದ ನನಗ ಎಂದೂ ಕೆಟ್ಟದ್ದಾಗಿಲ್ಲ, ಯಾವತ್ತೂ ಒಳ್ಳೇದಾಗೈತಿ. ಮಲ್ಯಾಕ ನಿಮಗ್ ಬುದ್ಧಿ ಇಲ್ಲ ಅಲ್ರಿ? ನಮ್ಮ ಮಗಗ ಇಷ್ಟ ಇಲ್ಲಾರ್ದ ಲಗ್ನ ಮಾಡಕ್ ಹೊಂಟಿದ್ರಲ್ಲ, ಮುಂದ ಅವ್ನಿಗೆ ಇಷ್ಟ ಇಲ್ಲಾರ್ದ ನೀವೆಲ್ಲ ಲಗ್ನ ಮಾಡಿಸಿ ಬಿಡ್ತೀರಿ. ಮುಂದ ಅವ್ನ ಜೀವನದ ಬಗ್ಗೆ ಒಂದ್ ಈಟ್ರಿ ವಿಚಾರ ಮಾಡಿದ್ರೆ ನೀವು? ನಾ ವಿಚಾರ ಮಾಡ್ದಲ್ಲೇನ ಅಲ್ಲಿ ಲಗ್ನ ಮಾಡಕ್ ನಿಂತಿದ್ದು. ರೊಕ್ಕ ಕಟ್ಟ ಜೀವನ ಅಲ್ಲ ರೀ. ಮೊದ್ಲೇಕ ಗಂಡ ಹೆಂಡತಿ ಹೆಂಗ್ ಬಾಳೆ ಮಾಡ್ತಾರ ಅನ್ನೋದು ಮುಖ್ಯ. ನಾ ಎಲ್ಲ ಬಾಳೆ ಮಾಡಿಸ್ತಿದ್ದೆ. ಇದ್ರಾಗೆಲ್ಲ ನಿಂದ ಐತ್ಲಿ ಕಿತಿವಿ. ಅಲ್ಲಲ್ಲಿ ನಿಮ್ಮ ಅಕ್ಕಗಂಕರು ಬುದ್ಧಿ ಇದ್ದಿದ್ದಿಲ್ಲ, ನಿನಗೂ ಬುದ್ಧಿ ಇದ್ದಿದ್ದಿಲ್ಲನ? ಅಲ್ಲ, ನನ್ನ ಕೇಳಾರ್ದ ನಿನ್ನ ಮಗಳನ್ನ ಅದು ಹೆಂಗ ನನ್ನ ಮಗನ ಕೈಯಲ್ಲಿ ತಾಳಿ ಕಟ್ಸಿದಿ? ಏನ ಈಕಿ ಜಾತ್ರೆಗೆ ಹೋಗಿದ್ಲಲ್ಲ ವೈನಿ, ಅಲ್ಲೇ ಎಲ್ಲ ಮಾತಾಡ್ಕೊಂಡು ಎಲ್ಲ ಸುದ್ದಿ ಮಾಡ್ಕೊಂಡ ಬಂದಾರೆ ಅಣ್ಣ. ಇವರು ಬೇಕಂತ ನಂಬಿಸಿ ನಮ್ ಕತ್ಕೋದ್ರಿ ಅಣ್ಣ. ನಾವು ಅಂಕರು ಮೊದ್ಲೇಕೇನು ಮಾತಾಡ್ಕೊಂಡಿದ್ದಿಲ್ಲ. ನಮ್ಮಣ್ಣ ನನ್ನ ನೋಡಕಂತೆ ಬರೋಂಗ ಬಂದ. ಆದ್ರ ನನ್ನ ಮಗಗ ನಿನ್ನ ಮಗನ ಕಂಡ್ರೆ ಇಷ್ಟ ಇದ್ದಿದ್ದಿಲ್ಲ. ನನ್ನ ಮಗ ನನ್ನ ಹತ್ರ ಹೇಳಿದ, ನನ್ನ ಮಗನ ಜೀವನ ಮುಂದೆ ಹಾಳಾಗಬಾರ್ದು ಅಂತೇಳಿ ನಾ ಈ ನಿರ್ಧಾರ ಮಾಡಿದ್ನಿ. ನನ್ನ ಪರ್ಮಿಷನ್ ಇಲ್ಲಾರ್ದ ಅದು ಹೆಂಗ್ ಲಗ್ನ ಮಾಡಿದ್ ನೀನು? ನಿಮ್ಮ ಹತ್ತ ನಿಮ್ಗೆ ಹೆಚ್ಚಾಗ್ಬಿಟ್ಟಿತ್ತು. ನಾ ಹೇಳಿದ್ರೆ ನನ್ನ ಮಾತು ಕೇಳ್ತಿದ್ರೆ ನೀವು? ಬರೀ ರೊಕ್ಕಕ್ಕೆ ನಿಂತು ಬಿಟ್ಟಿದ್ರಿ. ರೊಕ್ಕಕ್ಕೋಸ್ಕರ ನನ್ನ ಮಗನ ಬಾಳೆ ಆಗಬಾರ್ದಂತೆ ನಾ ಈ ನಿರ್ಧಾರ ತಗೊಂಡೇನಿ. ಇದ್ರ ನಮ್ಮ ಅಣ್ಣಂದು ಏನೂ ತಪ್ಪಿಲ್ಲ, ಯಾರ್ದು ತಪ್ಪಿಲ್ಲ. ನಾ ಕರೆದಾಗ ಅವ್ರು ಬಂದಾರ. ನೋಡಪ್ಪ ಅಣ್ಣ, ನೀವು ಇಬ್ರು ಗಂಡ ಹೆಂಡತಿ ಅದು ಏನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ನನ್ನ ಮಗಳ ಬಾಳೆ ಅಂಕರು ಹಾಳಾಗೈತಿ. ನನ್ನ ಮಗಳಿಗೆ ನ್ಯಾಯ ಒದಗಿಸ್ಕೊಡ್ರಿ. ಇಲ್ಲ ಅಂದ್ರ ನಿನ್ನ ಮಗನ ಪಾಲಿನ ಆಸ್ತಿ ನನ್ನ ಮಗಳ ಹೆಸರಲ್ಲೇ ಬರೀ. ನನ್ನ ಮಗ ನಿನ್ನ ಮಗಳ ಲಗ್ನ ಆಗಿದ್ರ ಮುಂದೆ ನಿನ್ನ ಮಗಳ ಬಾಳೆ ಹಾಳಾಕಿತ್ತು. ಅದು ಆಗೋದು ಬೇಡ ಅಂತೇಳಿ ನಾ ತಪ್ಪಿಸಿ ಲಗ್ನ ಮಾಡೀನಿ. ಯಾಕಂದ್ರೆ ನಿನ್ನ ಮಗನ ಕಂಡ್ರೆ ನನ್ನ ಮಗಳಿಗೆ ಇಷ್ಟಾನೇ ಇದ್ದಿದ್ದಿಲ್ಲ. ನೋಡು ಮಾದೇವಿ, ಈಗ ಆಗೋದು ಆಗಿ ಹೋಗೈತಿ. ಏನು ನಿನ್ನ ಮಗಳಿಗೆ ಗಂಡು ಸಿಗ್ಲಾರ್ದೆ ಇಲ್ಲ, ಜಗಳ ಮಾಡ್ಕೊಂತ ಹೋದಲ್ಲಿ ಏನೈತಿ ಮಾದೇವಿ? ಇಷ್ಟ ಇಲ್ಲಾರ್ದ ಒತ್ತಾಯ ಮಾಡಿ ತುತ್ತು ತಿನ್ಸೋದು ಚಲೋ ಅಲ್ಲ ತಂಗಿ. ಈಗ ಲಗ್ನ ಆಗ್ಬಿಟ್ಟತಿ. ಸುಮ್ಮನೆ ಹಿಂಗೆ ಜಗಳ ಮಾಡ್ಕೊಂತ ಕುಂದ್ರು ಅಲ್ಲಿ ಏನಿಲ್ಲ. ಅವ ಅಂತೀರಿ ನಿಮ್ಮ ಮಗಳಿಗೆ ಇಂಥದ್ದು ಆಗಿತ್ತಂದ್ರೆ ಸುಮ್ಮಿರ್ತಿದ್ರೇನ? ಅದೇನು ಗೊತ್ತಿಲ್ಲ ಏನ. ನನಗೆ ಮಾತ್ರ ಆಸ್ತಿ ಬರ್ಕೊಡ್ಬೇಕು. ಆಸ್ತಿ ಅದಕ್ಕೆ ಬರ್ಕೊಡ್ಬೇಕು ಅಂತಿಲ್ಲ. ನನ್ನ ಮಗಳು ಭಾಳ ಹಾಳಾಗಿತ್ತಿಲ್ಲ, ನಿನ್ನ ಮಗ ಹಾಳು ಮಾಡ್ಯಾನ. ನನ್ನ ಮಗ ಏನ ನಿನ್ನ ಮಗಳಿಗೆ ನಾ ಲಗ್ನ ಹಾಕಿನಂತೇಳಿ ಮಾತು ಕೊಟ್ಟಿಲ್ಲ. ಅವೇನ ನಿನ್ನ ಮಗಳು ಬಾಳ್ನಾಗ ಹಾಳು ಮಾಡಿಲ್ಲ. ನಿನ್ನ ಮಗಳ ಜೀವನ ಜೊತೆ ಆಟ ಆಡಿಲ್ಲ ನನ್ನ ಮಗ. ನನ್ನ ಮಗಂದು ಏನೂ ತಪ್ಪಿಲ್ಲ. ನಿಮ್ಮ ಅಣ್ಣನ ಹಿಡಿದು ಕೇಳು. ಆದ್ರೆ ಆಸ್ತಿ ಒಳಗೆ ಭಾಗ ಕೊಡ ಅಂತೀಯಲ್ಲ, ಕೊಡೋಕ್ಕಾಗಂಗಿಲ್ಲ. ಅಯ್ಯ, ನಂಗೆ ಏನು ಗೊತ್ತಿಲ್ಲ. ನಂಗೆ ಜಂಕ್ರು ಮಾಮನ ಬೇಕು. ನನಗೆ ಯಾರು ಹಾಕಬೇಡ ರೂಪಾಯಿ ಬೇಡ. ನನಗೆ ಆಸ್ತಿ ಬೇಡ ಪಾಸ್ತಿ ಬೇಡ. ಜಂಕ್ರು ಮಾಮನ ನನಗೆ ಗಂಡ ಆಗ್ಬೇಕು. ನೋಡ್ರಿ ನನ್ನ ಮಗಳು ಹೆಂಗೆ ಪಟ್ಟು ಹಿಡ್ಕೊಂಡು ಕುಂತಾಳ. ನಾಕಿ ಏನು ಮಾಡ್ಬೇಕು, ಏನಂತ ಉತ್ತರ ಹೇಳಬೇಕು ಹೇಳ್ರಿ. ನೀ ತಿಳಿಸಿ ಹೇಳಿದ್ರ ತಿಳ್ಕೊಂತಾಳ ಮಾದೇವಿ. ಇದನ್ನ ಇಲ್ಲಿಗೆ ಕೈ ಬಿಡವ. ಎದಕ್ಕೆ ಸುಮ್ಮನೆ ಬಾಯ್ ಮಾಡ್ತಿ? ಈಗ ಆಗೋದಾಗೈತಿ ನೋಡಿಲ್ಲವ. ನೀನು ಮಾತಾಡಕ್ಕೆ ಹೋಗ್ಬೇಡ ಮಾದೇವಿ, ನೀನು ಮಾತಾಡಕ್ಕೆ ಹೋಗ್ಬೇಡ. ಒಂದು 2 ತೊಲಿ ಬಂಗಾರ ಕೊಡ್ತಾ ಆತಾ ಮುಗಿಸಿಬಿಡಿ. ಇನ್ನು ನನ್ನ ಮನೀದು ಇರತ್ತೆ ನನ್ನ ಬಗೆಹರ್ಸಕ ನಿಮ್ನೇನು ಕರೆದಿದ್ನೇನ? ನೀವು ಯಾರ್ರಿ 2 ತೊಲಿ ಬಂಗಾರ ಕೊಡ್ತೀನಿ ಅಂತ ಒಪ್ಕೊಳಕ ನಾನು ನಿಮಗೆ ಹೇಳಿದ್ನೇನ? ನನ್ನ ಮಗ ನನ್ನ ಮಾತು ಮೀರಿ ಈಕಿ ಪ್ರೇಮಿನ ಲಗ್ನ ಆಗ್ಯಾನಂದ್ರೆ ಇವ ನನ್ನ ಮಗ ಅಲ್ಲ. ಇವತ್ತಿಗೆ ನನ್ನ ಮಗಂದು ಸಂಬಂಧ, ನನ್ನ ಹೆಂಡತಿ ಸಂಬಂಧ ಕಡಿದು ಹೋಯ್ತು. ನನಗೆ ಯಾವ ಮಕ್ಕಳು ಇಲ್ಲ, ಯಾವ ಹೆಂಡತಿನೂ ಇಲ್ಲ. ನಾನು ನಮ್ಮ ಪಿತ್ರಾರ್ಜಿತ ಆಸ್ತಿನ ನನ್ನ ತಂಗಿ ಮಗಳ ಹೆಸರಿಗೆ ಮಾಡ್ತೀನಿ. ಅದು ಏನು ಹರ್ಕೊಂತೀರಿ ನೋಡ್ತೀನಿ ನಾನು. ಇನ್ನು ಇವತ್ತಿಗೆ ನಂದು ನಿಂದ ಸಂಬಂಧ ತೀರ್ತು. ಮಾವ ಇಟಕ್ಕೆಲ್ಲ ಸಂಬಂಧ ಹರ್ಕೊಳೋದನಪ್ಪ. ದೊಡ್ಡ ಮನಸ್ಸು ಮಾಡಪ್ಪ, ಹಾಗೆಲ್ಲ ಮಾತಾಡ್ಬೇಡ ಮಾವ. ಕುಂದ್ರಲಿ ಮಗನ, ಅಕ್ಕನ ಕೂಡಿ ನಾಟಕ ಆಡಕತ್ತೀಯನ? ತಂಗಿವ, ನಾನು ನಿನಗೆ ಆಸ್ತಿ ಬರ್ಕೊಡ್ತೀನಿ. ಯಾವ ಏನು ಮಾಡ್ತಾನೋ ಮಾಡಲಿ, ನಾನು ನೋಡ್ಕೊಂಡು ಬಿಡ್ತೀನಿ. ನಡ್ರಿ ಹೋಗೋಣ. ಅದು ಹೆಂಗೆ ನೀವು ನಿಮ್ಮ ತಂಗಿಗೆ ಆಸ್ತಿ ಮಾಡ್ತೀರಿ ನಾನು ನೋಡೇ ಬಿಡ್ತೀನಿ. ಕಾಯ್ದೆ ಕಾನೂನು ನಿಮ್ಮ ಒಬ್ಬರಿಗೆ ಗೊತ್ತೈತೆ ಅಂತಿದ್ದೀರನ? ನನಗೂ ಗೊತ್ತೈತಿ. ಇದು ನೀವು ಗಳಿಸಿದ ಆಸ್ತಿ ಅಲ್ಲ, ನಿಮ್ಮ ಅಜ್ಜ ಮುತ್ಯಾರ ಆಸ್ತಿ. ಕಾನೂನು ಪ್ರಕಾರ ನೋಡಕತ್ರ ನನ್ನ 2 ಮಕ್ಕಳ ಹೆಸರಲ್ಲೇ ಬರ್ಬೇಕು. ಅದು ಹೆಂಗೆ ನಿಮ್ಮ ತಂಗಿ ಮಗಳ ಹೆಸರಲ್ಲೇ ಮಾಡ್ತೀರಿ ನೋಡೇ ಬಿಡ್ತೀನಿ. ಅಲ್ಲ ನನ್ನ ಬೀಗತಿ ಎಲ್ಲ ಲಾ ಪಾಯಿಂಟ್ ಹೋಗೋದು ಗಂಡನ ಬಾಯಿನ ಮುಚ್ಚಿಸ್ಬಿಟ್ಲಲ್ಲ. ಎಲ್ಲ ತಿಳ್ಕೊಂಡ ಬಿಡು ಲಾ ಬಗ್ಗೆ. ಇಷ್ಟೆಲ್ಲ ಮಾತಾಡುವಂಗಾದ್ಯಾ? ನೀ ಮಾತಾಡಿನಂದ್ರೆ ನಿನ್ನ ಹಸು ಅಲ್ಲ, ನಿನ್ನ ಹಿಂದೆ ನಿಂತಾರಲ್ಲ ಮಣಿಮೂರಿಕ್ಯಾರ, ಅವರ ಇದಕ್ಕೆಲ್ಲ ಕಾರಣ. ನನಗೆ ಗೊತ್ತೈತ್ಲಿ, ಅವರು ನಿನ್ನ ಕೈ ಹಾಕಿ ಎತ್ತಾಕತ್ತಾರ ಅಂದಲೇನ ನೀ ಹಿಂಗತಿ ಎಬ್ಸಿ. ಮುಂದೊಂದು ದಿನ ಅವ್ರ ನಿನ್ನ ಎತ್ತಿ ಹೋಗಿತ್ತಾರ, ಆಮೇಲೆ ಗೊತ್ತಾಗತ್ತ. ಮನಿ ಇಲ್ಲ ಮಠ ಇಲ್ಲ ಬೀಳ್ತಿಯಲ್ಲ, ಅವಾಗ ಗೊತ್ತಾಗತ್ತ ನನ್ನ ಬೆಲೆ ಏನು ಅನ್ನೋದು. ನೀವೇನು ನನ್ನ ಬಿಡುದು, ನಾನು ನಿಮ್ಮ ಬಿಡ್ತೀನಿ ಹೋರಿ. ಇಷ್ಟು ದಿನ ಮಕ್ಕಳ ಸಂಬಂಧ ಡೊಗ್ಗಿ ಸಾಕಾ ಹೋಗಿತ್ತು ನನಗೆ.
ನಾನು 2 ಮಕ್ಕಳು ಮೆಟ್ಟಿಗೆ ಹತ್ತಿದ್ದು ಇನ್ನೇಕೆ ಹೆದರಕೋಲಿ ನಡಿ ಹೇಳ ಹಾ ನನ್ನ ನನಗೆ 2 ರೊಟ್ಟಿ ಕಡೆಗೆ 2 ಮನಿ ಮುಸ್ರಿ ತಿಕ್ಕಿನಿ ಅಂದ್ರೆ ಯಾರಾದ್ರೂ ನನಗೆ 2 ರೊಟ್ಟಿ ಕೊಡ್ತಾರ ನಿನ್ನ ಹಂಗನೆ ಅಂಕರು ಬದುಕಂಗಿಲ್ಲ. ಓ ಇತ್ತೊಂದು ಗಮಂಡ ಐತನ ನಡೆಸು ನಡಿ ತಂಗಿ. ಇನ್ನ ಮಾತಾಡ್ದಲ್ಲಿ ಏನು ಪ್ರಯೋಜನ ಇಲ್ಲ, ನಡಿ. ಏನು ಕೆಲಸ ಆಗಲಿಲ್ಲ ಒಪ್ಪ ರೊಕ್ಕ ಇವು ಕತ್ತಿ ಗುರಾಣಿ ಮಂದಿ ಅಲ್ಲ ನನಗೆ ಗೊತ್ತಿತ್ತು ಈಟ್ ಮಾತಾಡಿ ಈಟ ಹೋಗ್ತಾರ ಅಂತೇಳಿ. ಆ ಊರಾಗ ಅದು ಹೆಂಗೆ ಬಾಳೆ ಮಾಡ್ತೀನಿ ನಾನು ನೋಡೇ ಬಿಡ್ತೀನಿ. ಕಣ್ಣು ಬಿಟ್ಕೊಂಡು ನೋಡು. ನನ್ನ ಮಗನ ಕರ್ಕೊಂಡು ನನ್ನ ಸೊಸಿ ಕರ್ಕೊಂಡು ನಿನ್ನ ಎದುರಿಗೆ ನಾ ಬಾಳೆ ಮಾಡಿ ತೋರಿಸ್ಲಿಕ್ಕೆ ಅಂದ್ರೆ ನಮ್ಮ ಅಪ್ಪನ ಮಗಳ ಅಲ್ಲ ನಾನು. ಹೌದ ಹೆಣ್ಣು ಹುಲಿಯ ಮಾತಂದ್ರೆ ಇದು ನೋಡಪ್ಪ, ಅಪ್ಪು ಹುಟ್ಟಿದ ಮಾತು ನೋಡಿದ ರೀ. ನೀ ಇಂಥದ್ರಾಗ ಮಾತಾಡ್ಬೇಕನ್ನ ಸುಮ್ಮಿರಲಿ. ನೋಡ್ತೀನಿ ಒಂದು ಕೈ ನೋಡ್ಕೊಂತೀನಿ. ಬಂದ ದಾರಿ ಸುಂಕಿಲ್ಲ ಅಂತೇಳಿ ಹಾಳು ನೋಡ್ಕೊಂತೀನಿ ಅಂತ ಹೋಗೇ ಬಿಟ್ರು. ನನಗೆ ಗೊತ್ತಿತ್ತು ಇದು ಈಟ ಹಾಕತ್ತೆ ಅಂತೇಳಿ. ನೋಡಿ ಫ್ರೆಂಡ್ಸ್, ಇದು ನನ್ನ ಫ್ರೆಂಡ್ ಮಗನ ಮದುವೆ. ಇದಕ್ಕೆ ಆಕಿ ಗಂಡ ಜಗಳ ತೆಗೆದಿದ್ದ, ಇದ್ರಾಗ ಗೆದ್ದಾಕಿ ನಮ್ಮ ಗೆಳತಿನ. ಇದಕ್ಕೆ ಸಪೋರ್ಟ್ ಮಾಡ್ರಿ ಮದುವೆಗೆ. ನಾ ಮತ್ತೆ ಮುಂದಿನ ಲಾಗ್ನಾಗ ಸಿಗ್ತೀನಿ ರೀ. ಬಾಯ್ ಫ್ರೆಂಡ್ಸ್. ಯಾವ ಮಂದಿಗೆ ಒಂದು ಹತ್ತಿದ್ರಿ ಈಕಿಗೆ ಒಂದು ಹತ್ತೈತೆ ನೋಡು. ಅದು ಏನು ಕಿತ್ತು ದಬಾಕ್ತೇನು ಗೊತ್ತೈತೆ ಬಾ. ಹೆಂಡತಿ ಬೆಲೆ ಈಗ ಗೊತ್ತಾಗಂಗಿಲ್ಲ, ಮುಂದೊಂದು ದಿನ ನಿನಗೂ ಗೊತ್ತಾಗತ್ತೆ ಹೆಂಡತಿ ಬೆಲೆ ಏನಂತೆ. ಕಣ್ಣು ಮುಂದಿದ್ದಾಗ ಹೆಂಡತಿ ಬೆಲೆ ಗೊತ್ತಾಗಂಗಿಲ್ಲ, ಈಗ ನಾ ದೂರ ಇದ್ದಾಗ ಗೊತ್ತಾಗತ್ತ. ನಾ ಏನು ಮಾಡೇನಿ ಅನ್ನೋದು ಕಬರಿ ಇಟ್ಟುವಲ್ಲಿಲ್ಲ. ತಂಗಿನ ಬೇಕಾದ್ಲಿ ಇವರಿಗೆ. ತಂಗಿ ಈ ಊರಾಗ ಇರೋದ ಬೇಡ, ನಡ್ರಿ ನಮ್ಮ ಊರಿಗೆ ಹೋಗುನು. ಅಲ್ಲೇ ನಮ್ಮ ಹೊಲ್ದಾಗ ಶೆಡ್ ಹಾಕೊಂಡು ಬಾಳೆ ಮಾಡೋಣ ನಡ್ರಿ. ಅದೇಂಗಾಗಿತ್ತ ಅಂಜಿ ಓಡ್ ಹೋದ್ಲ ನೀಲ ಅಂತಾರ. ನನ್ನ ಗಂಡನ ಎದುರಿಗೆ ನಾ ಬದುಕಿ ತೋರಿಸ್ಬೇಕು. ನಾ ಹೌದು ಅನ್ನೋ ಹಂಗೆ ಬಾಳೆ ಮಾಡಿ ತೋರಿಸ್ಬೇಕು. ಅವ ಮುಗಿನ ಮ್ಯಾಗ ಬಳ್ಳಿ ಇಟ್ಕೋಬೇಕು ನನ್ನ ಗಂಡ. ಹಂಗೆ ಮಾಡಿ ತೋರಿಸ್ಲಿಕ್ಕೆ ನನ್ನ ಹೆಸರು ನೀಲವನ ಅಲ್ಲ.